ಎಲೆಕ್ಷನ್ ರಿಸಲ್ಟ್ ಬಳಿಕ ರಾಜ್ಯ ರಾಜಕೀಯಕ್ಕೆ ಸಿಗುತ್ತಾ ಸ್ಫೋಟಕ ಟ್ವಿಸ್ಟ್. ನಾನು ಡೆಲ್ಲಿಗೆ ಗಾಳಿ ಕುಡಿಯೋಕೆ ಬಂದಿಲ್ಲ ಅಂದ ಡಿಕೆ, ಏನದರ ಮರ್ಮ? ಬಿಜೆಪಿಯಲ್ಲೂ ಬದಲಾವಣೆಯ ಸಿಗ್ನಲ್, ಪ್ರಭಾವಿ ಸ್ವಾಮೀಜಿಗೆ ಪಟ್ಟ ಬಿಡ್ತಾರಾ ವಿಜೇಂದ್ರ? ಇದುವೇ ಹೊತ್ತಿನ ಸ್ಪೆಷಲ್ ಪೊಲಿಟಿಕಲ್ ಕಂಪನಕ್ಕೆ ಕೌಂಟ್ ಡೌನ್. ಬೈ ಎಲೆಕ್ಷನ್ ಮುಗಿದಿದ್ದೇ ತಡ ರಾಜ್ಯ ರಾಜಕೀಯದಲ್ಲಿ ಕ್ಷಿಪ್ರ ಬೆಳವಣಿಗೆಗಳು ನಡೀತಾ ಇದೆ. ಒಂದೆಡೆ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರ ಮೀಟಿಂಗ್ ನಡೆಸಿದ್ರೆ, ಮತ್ತೊಂದ್ ಕಡೆ ದೆಹಲಿಗೆ ಬಂದ ಡಿಸಿಎಂ ಡಿಕೆ ಶಿವಕುಮಾರ್ ನಾನೇನು ಗಾಳಿ ಕುಡಿಯೋಕೆ ಬಂದಿಲ್ಲ ಅಂತ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ಅತ್ತ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ ಆದಷ್ಟು ಬೇಗ ಒಂದು ನಿರ್ಧಾರ ಮಾಡಬೇಕು ಅಂತಿದ್ದಾರೆ. ಹೀಗಾಗಿ ಬೈ ಎಲೆಕ್ಷನ್ ಬಳಿಕ ಕೈಕೋಟೆಯಲ್ಲಿ ಕಂಪನ ಉಂಟಾಗೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಇನ್ನೊಂದೆಡೆ ಬಿಜೆಪಿಯಲ್ಲೂ ಕೂಡ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ನಡೀತಾ ಇದೆ. ಪ್ರಭಾವಿ ಸ್ವಾಮೀಜಿಯೊಬ್ರು ಅಖಾಡ ಪ್ರವೇಶ ಮಾಡೋ ಸಾಧ್ಯತೆ ಇದೆಯಂತೆ. ಇವೆಲ್ಲವುಗಳ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ. ಬೈ ಎಲೆಕ್ಷನ್ ನಂತರ ಕೈಕೋಟೆಯಲ್ಲಿ ಕಂಪನ, ಕ್ಷಿಪ್ರ ಬೆಳವಣಿಗೆಗೆ ಸಾಕ್ಷಿಯಾಗ್ತಿದೆ ಕೈಪಾಳೆಯ. ರಾಜಕೀಯ ಅಂದ್ರೇನೆ ಹಾಗೆ, ಇಲ್ಲಿ ಪ್ರತಿದಿನವೂ ಒಂದಲ್ಲ ಒಂದು ಬೆಳವಣಿಗೆಗಳು ನಡೆಯುತ್ತಲೇ ಇರುತ್ತವೆ. ಅಧಿಕಾರಕ್ಕಾಗಿ ಸದಾಕಾಲ ಇಲ್ಲಿ ಒಂದೊಂದು ಪಾನ್ಗಳನ್ನ ಮೂವ್ ಮಾಡುತ್ತಲೇ ಇರ್ತಾರೆ. ಅದೇ ರೀತಿ ಈಗ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲೂ ಆಗ್ತಿದೆ. ಇದೇ ಏಪ್ರಿಲ್ 9ರಂದು ರಾಜ್ಯದ ದಾವಣಗೆರೆ ಹಾಗೂ ಬಾಗಲಕೋಟೆ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿದೆ. ಮೇ 4ರಂದು ಚುನಾವಣಾ ಫಲಿತಾಂಶ ಪ್ರಕಟವಾಗಲಿದೆ. 2 ಕ್ಷೇತ್ರಗಳ ಫಲಿತಾಂಶ ಸರ್ಕಾರಕ್ಕೆ ಪ್ರತಿಷ್ಠೆಯ ವಿಷಯವಾಗಿದ್ದು, ಇಡೀ ಸರ್ಕಾರದ ಆಡಳಿತ ಯಂತ್ರವೇ ಈ ಚುನಾವಣೆಯಲ್ಲಿ ಕೆಲಸ ಮಾಡಿದೆ. ಹೀಗಾಗಿ 2 ಕ್ಷೇತ್ರಗಳ ಫಲಿತಾಂಶ ಏನಾಗುತ್ತೆ ಅಂತ ಸರ್ಕಾರ ತಲೆ ಕೆಡಿಸಿಕೊಂಡಿದೆ. ಆದ್ರೆ ಉಪಚುನಾವಣೆ ಮುಗಿದಿದ್ದೇ ತಡ ಕೈಪಾಳೆಯದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಗಳು ನಡೀತಿವೆ. ಚುನಾವಣಾ ಫಲಿತಾಂಶಕ್ಕಿಂತಲೂ ಹೆಚ್ಚಾಗಿ ನಾನಾ ರೀತಿಯ ಲೆಕ್ಕಾಚಾರಗಳು ಶುರುವಾಗಿವೆ. ಇದೇ ಸಮಯ ಸಿಎಂ ಬಗೆಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ನೀಡಿದ್ದ ಒಂದು ಹೇಳಿಕೆ ಸಾಕಷ್ಟು ಸದ್ದು ಮಾಡ್ತಿದೆ. ಸಿಎಂ ಮೇಲೆ ಯಾರೋ ಮಾಟ ಮಂತ್ರ ಮಾಡಿಸಿರಬೇಕು. ನಾನದನ್ನ ತನಿಖೆ ಮಾಡಿಸ್ತಿದ್ದೀನಿ ಎಂದಿದ್ದ ರಾಜಣ್ಣ. ನಾನು ಒಂದೊಂದ್ಸರಿ ಸಿಎಂ ಇಷ್ಟೊಂದು ಅಸಹಾಯಕರ ಆಗ್ತಾ ಇದಾರಲ್ಲ ಅಂತಕ್ಕಂಥದ್ದು ನೋಡಿದಾಗ ಯಾರಾದ್ರೂ ಮಾಟ ಮಂತ್ರ ಮಾಡಿಸ್ಬಿಟ್ಟವ್ರೇನೋ ಅವ್ರ ಮೇಲೆ ಸ್ವಲ್ಪ ವಿಚಾರ ಮಾಡ್ತಾ ಇದ್ದೀನಿ. ಅದನ್ನ ವಿಚಾರ ಮಾಡ್ತಾ ಇದ್ದೀನಿ ಅಂದ್ರೆ ಅದನ್ನ ನಾನು ಐ ಆಮ್ ಇನ್ವೆಸ್ಟಿಗೇಟಿಂಗ್ ಇಟ್ ಅಂತ. ಕೆಲ ದಿನಗಳ ಹಿಂದೆ ಸಿಎಂ ಸಿದ್ದರಾಮಯ್ಯ ಬಗ್ಗೆ ಮಾಜಿ ಸಚಿವ ಕೆಎನ್ ರಾಜಣ್ಣ ನೀಡಿದ್ದ ಹೇಳಿಕೆ ದೊಡ್ಡ ಸದ್ದು ಮಾಡಿತ್ತು. ಸಿಎಂ ಸಿದ್ದರಾಮಯ್ಯಗೆ ಮೊದಲಿನಷ್ಟು ಫ್ರೀ ಹ್ಯಾಂಡ್ ಇಲ್ಲ ಅನ್ನೋ ಹೇಳಿಕೆಯನ್ನ ಈ ಹಿಂದೆಯೇ ರಾಜಣ್ಣ ನೀಡಿದ್ರು. ಅದರ ಮುಂದುವರೆದ ಭಾಗವೋ ಎನ್ನುವಂತೆ ಸಿಎಂ ಬಗ್ಗೆ ಮತ್ತೊಂದು ಹೇಳಿಕೆ ನೀಡಿದ್ರು ರಾಜಣ್ಣ. ಸಿಎಂ ಸಿದ್ದರಾಮಯ್ಯ ಇಷ್ಟು ಅಸಹಾಯಕರಾಗಿರೋದನ್ನ ನೋಡಿದಾಗ ಬಹುಶಃ ಯಾರು ಅವರ ಮೇಲೆ ಮಾಟ ಮಂತ್ರ ಮಾಡಿಸಿರಬಹುದು ಅನ್ನೋ ಅನುಮಾನ ನನಗೆ ಬರ್ತಿದೆ ಅನ್ನೋ ಮಾತನಾಡಿದ್ರು ರಾಜಣ್ಣ. ಸಿದ್ದರಾಮಯ್ಯರಿಗೆ ಈ ಹಿಂದಿನಂತೆ ಕೆಲಸ ಮಾಡಲು ಅವಕಾಶ ಸಿಗ್ತಿಲ್ಲ, ಅವರ ಮೇಲೆ ಒತ್ತಡ ಇದೆ ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು ರಾಜಣ್ಣ. ಇತ್ತ ರಾಜಣ್ಣ ಹೇಳಿಕೆಗೆ ಶಾಸಕ ಮಾಗಡಿ ಬಾಲಕೃಷ್ಣ ಸಹ ಟಾಂಗ್ ನೀಡಿದ್ರು. ರಾಜಣ್ಣ ಅವರೇ ಮಾಡಿಸಿರ್ಬೇಕು, ಬೇರೆ ಇನ್ಯಾರು ಮಾಡ್ಸಕ್ಕೆ ಸಾಧ್ಯ ಇಲ್ಲ. ಸಿಎಂ ಏನಾದ್ರು ಹಠಬತ್ರ ಮಾಡ್ಸಕ್ಕೆ ಶಕ್ತಿ ಇದ್ರೆ ಅದು ರಾಜಣ್ಣ ಅವ್ರಿಗೆ, ಬೇರೆ ಯಾರಿಗೂ ಇಲ್ಲ. ಅದನ್ನ ರಾಜಣ್ಣ ಅವ್ರನ್ನೇ ಕೇಳಬೇಕು. ರಾಜಣ್ಣ ಅವ್ರು ಯಾರಿಗಾರ ಮಾಡಿಸ ಅಭ್ಯಾಸ ಇದೆಯಾ ಮಾಟ ಮಂತ್ರ? ಇಲ್ಲ. ಏನಾರು ಹೆಚ್ಚು ಕಡಿಮೆ ಮಾಡಿಸಿದ್ರೆ ಮುಖ್ಯಮಂತ್ರಿಗೆ ರಾಜಣ್ಣ ಅವರೇನೆ, ಬೇರೆ ಏನಾರು ಮಾಡ್ಸಕ್ಕಾಗಲ್ಲ. ಆ ಧೈರ್ಯ ಇರೋದು ರಾಜಣ್ಣ ಅವ್ರಿಗೆ ಮಾತ್ರ. ಮಾಟ ಮಂತ್ರದಿಂದ ನಾವೆಲ್ಲವನ್ನು ನಿಯಂತ್ರಣ ಮಾಡ್ತೀವಿ ಅಂತಂದ್ರೆ ಅದು ಮೂರ್ಖತನ. ಈಗ ದೊಡ್ಡ ದೊಡ್ಡ ಹುದ್ದಲ್ಲಿರೋರ್ನೆಲ್ಲ ಮಾಟ ಮಂತ್ರ ಮಾಡಿ ಇಳಿಸ್ಬಿಡ್ಬೋದಲ್ಲ, ಅವೆಲ್ಲ ಸುಮ್ಮನೆ ಬಾಯಿ ಚಪ್ಲಕ್ಕೆ ಮಾತಾಡ್ಕೊಂತಾರೆ ಬಿಡಿ.
ಈಗ ಇದನ್ನ ಮೀರಿಸುವ ಬೆಳವಣಿಗೆಗಳು ರಾಜ್ಯ ಕಾಂಗ್ರೆಸ್ನಲ್ಲಿ ನಡೀತಿದ್ದು ಮತ್ತೆ ಪವರ್ ಶೇರಿಂಗ್ ಕುರಿತ ಚರ್ಚೆ ಮುನ್ನೆಲೆಗೆ ಬಂತ ಅನ್ನೋ ಅನುಮಾನ ಮೂಡ್ತಿದೆ. ಈಗ ನಡೀತಿರೋ ಬೆಳವಣಿಗೆಗಳನ್ನ ನೋಡಿದ್ರೆ ಈ ರೀತಿಯ ಅನುಮಾನ ಮೂಡೋದು ಸತ್ಯ. ರಾತ್ರೋರಾತ್ರಿ ಆಪ್ತ ಸಚಿವರ ಜೊತೆ ಸಿಎಂ ಸಿದ್ದರಾಮಯ್ಯ ಸಭೆ. ಮುಂದಿನ ರಾಜಕೀಯ ದಾಳದ ಬಗ್ಗೆ ಸಭೆಯಲ್ಲಿ ನಡೀತಾ ಚರ್ಚೆ. ಕಾಂಗ್ರೆಸ್ ಪಾಳೆಯದಲ್ಲಿ ನಾನಾ ಬೆಳವಣಿಗೆಗಳು ನಡೀತಿರೋ ಸಂದರ್ಭದಲ್ಲೇ ಸಿಎಂ ಸಿದ್ದರಾಮಯ್ಯ ದಿಢೀರ್ ಆಪ್ತ ಸಚಿವರ ಜೊತೆ ಡಿನ್ನರ್ ಮೀಟಿಂಗ್ ನಡೆಸಿದ್ದಾರೆ. ಕನ್ನಿಂಗ್ಹ್ಯಾಮ್ ರಸ್ತೆಯಲ್ಲಿನ ಪ್ರಭಾವಿ ಸಚಿವರಿಗೆ ಸೇರಿದ ವಸತಿ ಸಂಕೀರ್ಣದಲ್ಲಿ ಈ ಡಿನ್ನರ್ ಮೀಟಿಂಗ್ ನಡೆದಿದೆ ಎನ್ನಲಾಗ್ತಿದೆ. ಈ ಸಭೆಯಲ್ಲಿ ಅನೇಕ ವಿಷಯಗಳ ಬಗ್ಗೆ ಚರ್ಚೆಯಾಗಿದ್ದು, ಪ್ರಮುಖವಾಗಿ ಮುಂದಿನ ಕಾರ್ಯತಂತ್ರದ ಬಗ್ಗೆ ಸಭೆಯಲ್ಲಿ ಮಹತ್ವದ ಮಾತುಕತೆ ನಡೆದಿದೆ ಎನ್ನಲಾಗ್ತಿದೆ. ಈ ಸಭೆಯಲ್ಲಿ ಸಚಿವರಾದ ಜಿ ಪರಮೇಶ್ವರ್, ಎಚ್.ಸಿ. ಮಹದೇವಪ್ಪ, ಸತೀಶ್ ಜಾರಕಿಹೊಳಿ, ಜಮೀರ್ ಅಹಮದ್ ಖಾನ್, ದಿನೇಶ್ ಗುಂಡೂರಾವ್, ಭೈರತಿ ಸುರೇಶ್, ಶಾಸಕ ಕೆಎನ್ ರಾಜಣ್ಣ ಸೇರಿದಂತೆ ಅನೇಕರು ಈ ಸಭೆಯಲ್ಲಿ ಭಾಗವಹಿಸಿದ್ರು ಎನ್ನಲಾಗ್ತಿದೆ. ರಾಜಧಾನಿ ಬೆಂಗಳೂರಲ್ಲಿ ಇಷ್ಟೆಲ್ಲ ರಾಜಕೀಯ ಬೆಳವಣಿಗೆಗಳು ನಡೀತಿದ್ರೆ ಅತ್ತ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ತಲುಪಿದ್ದಾರೆ. ನಾನೇನು ಗಾಳಿ ಕುಡಿಯೋಕೆ ದೆಹಲಿಗೆ ಬಂದಿಲ್ಲ. ಮತ್ತೆ ಮಾರ್ಮಿಕವಾಗಿ ಮಾತಾಡಿದ ಡಿಸಿಎಂ ಡಿಕೆಶಿ. ಹೈದರಾಬಾದ್ ಹೋಗಿದ್ದೆ, ನಂದೊಂದು ಖಾಸಗಿ ಕಾರ್ಯಕ್ರಮ ಇತ್ತು. ಸ್ಟ್ಯಾಚ್ಯೂ ಆಫ್ ಯೂನಿಟಿ ಹೋಗಿದ್ದೆ, ರಾಮಾನುಜನ್ ಹೋಗಿದ್ದು, ನಾನು ನನ್ನ ಕುಟುಂಬದವರು ಮುಗಿಸಿ ಬೆಂಗಳೂರಿಗೆ ಬಂದಿದ್ದೀನಿ, ಡೆಲ್ಲಿಗೆ ಬಂದಿದ್ದೀನಿ. ಡೆಲ್ಲಿಲಿ ಗಾಳಿ ಕುಡಿಯೋಕೆ ಬಂದಿಲ್ಲ ನಾನು. ರಾಜ್ಯ ಸರ್ಕಾರಕ್ಕೆ 3 ವರ್ಷ ತುಂಬೋಕೆ ಇನ್ನೊಂದು ತಿಂಗಳ ಸಮಯ ಮಾತ್ರವಿದೆ. ಈ ಸಮಯದಲ್ಲೇ ಅಧಿಕಾರ ಹಂಚಿಕೆಯ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಇದಕ್ಕೆ ಕಾರಣ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಭೇಟಿ. ಹೌದು, ಬೈ ಎಲೆಕ್ಷನ್ ಮುಗಿದಿದ್ದೇ ತಡ ಡಿಸಿಎಂ ಡಿಕೆ ಶಿವಕುಮಾರ್ ರಾಜಧಾನಿ ದೆಹಲಿಯ ಕದ ತಟ್ಟಿದ್ದಾರೆ. ದೆಹಲಿ ಭೇಟಿಯ ಕುರಿತು ಮಾತನಾಡಿದ ಡಿಸಿಎಂ, ಅನೇಕ ಖಾಸಗಿ ಕಾರ್ಯಕ್ರಮಗಳನ್ನು ಮುಗಿಸಿಕೊಂಡು ದೆಹಲಿಗೆ ಭೇಟಿ ನೀಡಿದ್ದೇನೆ. ಆದರೆ ದೆಹಲಿಯ ಗಾಳಿ ಕುಡಿಯೋದಕ್ಕಂತೂ ನಾನು ಇಲ್ಲಿಗೆ ಬಂದಿಲ್ಲ ಅಂತ ಮಾರ್ಮಿಕವಾಗಿ ಮಾತಾಡಿದ್ದಾರೆ. ಸದ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಇದೇ ಮಾತು ರಾಜಕೀಯ ಪಡಸಾಲೆಯಲ್ಲಿ ಸಾಕಷ್ಟು ಚರ್ಚೆಯಾಗ್ತಿದೆ. ಜೊತೆಗೆ ಡಿಕೆಶಿ ದೆಹಲಿ ಭೇಟಿ ಅನೇಕ ಪ್ರಶ್ನೆಗಳನ್ನು ಕೂಡ ಹುಟ್ಟು ಹಾಕ್ತಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಭೇಟಿಯ ಮರ್ಮವೇನು? ಹೈಕಮಾಂಡ್ ಮುಂದೆ ಪವರ್ ಶೇರಿಂಗ್ ಪ್ರಸ್ತಾಪ ಮುಂದಿಟ್ರ. ಸದ್ಯ ರಾಜ್ಯದಲ್ಲಿ ಬೈ ಎಲೆಕ್ಷನ್ ರಿಸಲ್ಟ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಅದರಲ್ಲೂ ದಾವಣಗೆರೆ ಅಖಾಡದ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಿದೆ. ಅಲ್ಲಿನ ಅಲ್ಪಸಂಖ್ಯಾತ ಸಮುದಾಯ ಈ ಬಾರಿ ಕಾಂಗ್ರೆಸ್ಗೆ ಪೂರ್ಣ ಪ್ರಮಾಣದಲ್ಲಿ ವೋಟ್ ಮಾಡಿಲ್ಲ ಅನ್ನೋ ಮಾಹಿತಿಗಳು ಹರಿದಾಡ್ತಿವೆ. ಈ ಸಂಬಂಧ ಕೈನಲ್ಲಿನ ಅಲ್ಪಸಂಖ್ಯಾತ ಮುಖಂಡರಲ್ಲೇ ಮಾತಿನ ಸಮರವೂ ನಡೆದಿದೆ. ಈತ ಸ್ವತಃ ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವರ ಜೊತೆಗೆ ಡಿನ್ನರ್ ಮೀಟಿಂಗ್ ಮಾಡಿದ್ದಾರೆ. ಈ ಸೂಕ್ಷ್ಮ ಸಂದರ್ಭದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಭೇಟಿ ನೀಡಿರೋದು ನಾನಾ ಪ್ರಶ್ನೆಗಳನ್ನ ಹುಟ್ಟು ಹಾಕ್ತಿದೆ. ನಾನೇನು ದೆಹಲಿಯ ಗಾಳಿ ಕುಡಿಯಲು ಬಂದಿಲ್ಲ ಎಂದಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಜೊತೆಗೆ ತಾನು ಅನೇಕ ನಾಯಕರನ್ನ ಭೇಟಿ ಮಾಡಿದ್ದೇನೆ, ಅದೆಲ್ಲವನ್ನು ಬಹಿರಂಗವಾಗಿ ಮಾತಾಡೋಕೆ ಸಾಧ್ಯವಿಲ್ಲ ಎಂದಿದ್ದಾರೆ. ಇದೇ ಕಾರಣಕ್ಕೆ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ ಡಿಸಿಎಂ ಡಿಕೆಶಿ ಪವರ್ ಶೇರಿಂಗ್ ಪ್ರಸ್ತಾಪ ಮುಂದಿಟ್ರ ಅನ್ನೋ ಗುಮಾನಿ ಮೂಡೋದು ಸುಳ್ಳಲ್ಲ. ಈ ಎಲ್ಲ ಬೆಳವಣಿಗೆಗಳನ್ನ ನೋಡ್ತಿದ್ರೆ ಉಪಚುನಾವಣೆ ಫಲಿತಾಂಶದ ನಂತರ ರಾಜ್ಯ ರಾಜಕೀಯದ ದಿಕ್ಕು ಬದಲಾಗುತ್ತಾ ಅನ್ನೋ ಪ್ರಶ್ನೆ ಮೂಡುತ್ತೆ. ಬೈ ಎಲೆಕ್ಷನ್ ಬಳಿಕ ರಾಜ್ಯ ರಾಜಕಾರಣದ ದಿಕ್ಕು ಬದಲು.
ಸ್ಫೋಟಕ ಬೆಳವಣಿಗೆಗೆ ಸಾಕ್ಷಿಯಾಗುತ್ತಾ ರಾಜ್ಯ ಕೈಪಾಳೆಯ. ಸದ್ಯ ಕರ್ನಾಟಕ ಕಾಂಗ್ರೆಸ್ ಕೋಟೆಯಲ್ಲಿ ನಡೀತಿರೋ ಬೆಳವಣಿಗೆಗಳನ್ನ ನೋಡ್ತಿದ್ರೆ ಈ ರೀತಿಯ ಪ್ರಶ್ನೆ ಮೂಡೋದು ಸಹಜ. ಸಿಎಂ ಸಿದ್ದರಾಮಯ್ಯ ತಮ್ಮ ಬೆಂಗಾವಲು ಪಡೆಯನ್ನ ಬಿಟ್ಟು ಬಂದು ರಹಸ್ಯವಾಗಿ ಆಪ್ತ ಸಚಿವರ ಸಭೆ ನಡೆಸಿರೋದು, ಅತ್ತ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ಭೇಟಿ ನೀಡಿರೋದು, ಕೆಲವೇ ದಿನಗಳ ಹಿಂದೆ ಸಚಿವ ಸತೀಶ್ ಜಾರಕಿಹೊಳಿ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ರ ಭೇಟಿ ನಡೆದಿರೋದು, ಇವೆಲ್ಲವೂ ಕೂಡ ಒಂದು ದೊಡ್ಡ ರಾಜಕೀಯ ಬದಲಾವಣೆಯ ಸುಳಿವು ನೀಡ್ತಿರುವಂತೆ ಭಾಸವಾಗ್ತಿದೆ. ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಕಾಂಗ್ರೆಸ್ನ ಅನೇಕ ನಾಯಕರು ಕಣ್ಣಿಟ್ಕೊಂಡು ಕೂತಿದ್ದಾರೆ ಅನ್ನೋದು ಬಹಿರಂಗ ಸತ್ಯ. ಇನ್ನು ಸದ್ಯ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರೋ ಡಿಸಿಎಂ ಡಿಕೆಶಿ ತಾನು ಕೆಪಿಸಿಸಿ ಹುದ್ದೆ ತೊರೆಯಲು ಸಿದ್ಧ ಅನ್ನೋ ರೀತಿಯ ಸೂಚನೆಯನ್ನು ಸಹ ನೀಡಿದ್ದಾರೆ. ಹಾಗಾಗಿ ಸದ್ಯ ಪವರ್ ಶೇರಿಂಗ್ ವಿಷಯದ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಹುದ್ದೆಯ ಬಗ್ಗೆಯೂ ತೆರೆಮರೆಯಲ್ಲಿ ನಾನಾ ರೀತಿಯ ರಾಜಕೀಯ ಲೆಕ್ಕಾಚಾರಗಳು ನಡೀತಿರೋ ಸಾಧ್ಯತೆಯೂ ಇದೆ. ಉಪಚುನಾವಣೆ ರಿಸಲ್ಟ್ ಬಿಸಿ ನಡುವೆ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿ ಭೇಟಿ ಸಂಚಲನ ಮೂಡಿಸ್ತಾ ಇದೆ. ಈ ಭೇಟಿ ಮತ್ತೆ ಪವರ್ ಶೇರಿಂಗ್ ವಿಚಾರ ಮುನ್ನೆಲೆಗೆ ಬರೋ ಹಾಗೆ ಮಾಡ್ತಾ ಇದೆ. ಅಷ್ಟಕ್ಕೂ ಉಪಚುನಾವಣೆ ಫಲಿತಾಂಶ ನಿಜಕ್ಕೂ ರಾಜ್ಯ ರಾಜಕೀಯದ ದಿಕ್ಕು ಬದಲಿಸುತ್ತಾ? ಬೈ ಎಲೆಕ್ಷನ್ ಬಳಿಕ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಚಟುವಟಿಕೆಗಳು ಗರಿಗೆದರಿವೆ. ಸಿಎಂ ಡಿನ್ನರ್ ಮೀಟಿಂಗ್, ಡಿಸಿಎಂ ಡೆಲ್ಲಿ ವಿಸಿಟ್ಗೆ ಒಂದರ ನಂತರ ಒಂದು ಡೆವಲಪ್ಮೆಂಟ್ ನಡೀತಾ ಇದೆ. ಇದೆಲ್ಲವೂ ಬೈ ಎಲೆಕ್ಷನ್ ರಿಸಲ್ಟ್ ನಂತರ ನಡೆಯೋ ದೊಡ್ಡ ಬೆಳವಣಿಗೆಗಳ ಮುನ್ಸೂಚನೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅಷ್ಟಕ್ಕೂ ಉಪಚುನಾವಣೆ ಫಲಿತಾಂಶದ ನಂತರ ರಾಜ್ಯ ರಾಜಕೀಯಕ್ಕೆ ಟ್ವಿಸ್ಟ್ ಸಿಗೋದು ಫಿಕ್ಸಾ? ಜೊತೆಗೆ ರಾಜ್ಯ ಬಿಜೆಪಿ ಬಗ್ಗೆ ಅದೊಬ್ಬ ಜ್ಯೋತಿಷಿ ನುಡಿದಿರೋ ಸ್ಫೋಟಕ ಭವಿಷ್ಯ ಏನು ಅನ್ನೋ ಮಾಹಿತಿಯನ್ನ ಕೊಡ್ತೀವಿ, ನೋಡ್ತಾ ಹೋಗಿ. ಉಪಚುನಾವಣೆ ನಂತರ ಗರಿಗೆದರಿದ ಚಟುವಟಿಕೆ. ರಾಜ್ಯ ಕೈಪಾಳ್ಯದಲ್ಲಿ ನಡೀತಿವೆ ನಾನಾ ಲೆಕ್ಕಾಚಾರ. ರಾಜ್ಯದಲ್ಲಿ ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಕ್ಷೇತ್ರಗಳಿಗೆ ಉಪಚುನಾವಣೆ ನಡೆದಿದ್ದು ಮೇ 4ರಂದು ಫಲಿತಾಂಶ ಪ್ರಕಟವಾಗಲಿದೆ. ಈ ಫಲಿತಾಂಶಕ್ಕಾಗಿ ಇಡೀ ಕಾಂಗ್ರೆಸ್ ಪಾಳೆಯ ಕಾದು ಕುಳಿತಿದೆ. ಅದರಲ್ಲೂ ದಾವಣಗೆರೆ ಬೈ ಎಲೆಕ್ಷನ್ ರಿಸಲ್ಟ್ ತೀವ್ರ ಕುತೂಹಲ ಮೂಡಿಸಿದೆ. ಕಾರಣ, ಈ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಮತಗಳು ವಿಭಜನೆಯಾಗಿವೆ ಅನ್ನೋ ಮಾತುಗಳು ಕೇಳಿಬರ್ತಿವೆ. ಪಕ್ಷ ವಿರೋಧಿ ಚಟುವಟಿಕೆ ಆರೋಪದ ಮೇಲೆ ಕೆಲ ಕಾಂಗ್ರೆಸ್ ನಾಯಕರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳಲಾಗಿದೆ. ಆದರೆ ಉಪಸಮರದ ಫಲಿತಾಂಶ ಪ್ರಕಟವಾಗುವ ಮೊದಲೇ ರಾಜ್ಯ ಕಾಂಗ್ರೆಸ್ ತ್ವರಿತ ಬೆಳವಣಿಗೆಗಳಿಗೆ ಸಾಕ್ಷಿಯಾಗ್ತಾ ಇದೆ. ಅದರಲ್ಲೂ ಪವರ್ ಶೇರಿಂಗ್ ಕುರಿತ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಹೀಗಾಗಿ ಬೈ ಎಲೆಕ್ಷನ್ ರಿಸಲ್ಟ್ ಬಳಿಕ ರಾಜ್ಯ ಕೈಕೋಟಿಯಲ್ಲಿ ಏನೋ ದೊಡ್ಡದು ನಡೆಯಲಿಕ್ಕಿದೆ ಅಂತಾರೆ ರಾಜಕೀಯ ತಜ್ಞರು. ಬೈ ಎಲೆಕ್ಷನ್ ರಿಸಲ್ಟ್ ಕೈ ನಾಯಕತ್ವ ನಿರ್ಧರಿಸುತ್ತಾ? ಕಾಂಗ್ರೆಸ್ 2 ಕ್ಷೇತ್ರ ಗೆದ್ರೆ ಸಿಎಂ ಸ್ಥಾನ ಭದ್ರವಾ? ಸದ್ಯ ರಾಜ್ಯ ಕಾಂಗ್ರೆಸ್ ನಾಯಕರು ಎದುರು ನೋಡ್ತಿರೋದು ಉಪಚುನಾವಣೆ ಫಲಿತಾಂಶವನ್ನ. ಈ ಬೈ ಎಲೆಕ್ಷನ್ ಅನ್ನ ಇಡೀ ಸರ್ಕಾರವೇ ಜಿದ್ದಿಗೆ ಬಿದ್ದು ಮಾಡಿದ್ದು ಫಲಿತಾಂಶ ಸರ್ಕಾರಕ್ಕೆ ಪ್ರತಿಷ್ಠೆಯ ವಿಷಯವಾಗಿ ಪರಿಣಮಿಸಿದೆ. 2 ಕ್ಷೇತ್ರಗಳ ಪೈಕಿ ದಾವಣಗೆರೆ ದಕ್ಷಿಣದ ಬಗ್ಗೆ ಕಾಂಗ್ರೆಸ್ ಹೆಚ್ಚು ತಲೆ ಕೆಡಿಸಿಕೊಂಡಿದೆ. ಕಾರಣ, ಈ ಬಾರಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಮುಸ್ಲಿಂ ಸಮುದಾಯದ ಅಭ್ಯರ್ಥಿಗೆ ಟಿಕೆಟ್ ನೀಡಬೇಕು ಅನ್ನೋ ಕೂಗು ಕೇಳಿಬಂದಿತ್ತು. ಆದರೆ ಎಲ್ಲ ಹಗ್ಗಜಗ್ಗಾಟದ ಬಳಿಕ ಸಮರ್ಥ ಶಾಮನೂರ್ಗೆ ಟಿಕೆಟ್ ಸಿಕ್ಕಿತು.
ಈ ಅಸಮಾಧಾನದ ಕಾರಣಕ್ಕೆ ಈ ಬಾರಿಯ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಅಲ್ಪಸಂಖ್ಯಾತ ಸಮುದಾಯದ ಮತಗಳು ಪೂರ್ತಿಯಾಗಿ ಸಿಕ್ಕಿಲ್ಲ ಅನ್ನೋ ಮಾತುಗಳು ಕೇಳಿಬರ್ತಿವೆ. ಹೀಗಾಗಿ ಕೈಪಾಲಿಗೆ ಈ ಕ್ಷೇತ್ರ ಸವಾಲಾಗಿ ಪರಿಣಮಿಸಿದೆ. ಇನ್ನು ಬಾಗಲಕೋಟೆ ಗೊಂದಲವನ್ನ ನಿವಾರಿಸಿ ಅಭ್ಯರ್ಥಿ ಘೋಷಣೆ ಮಾಡಿದ್ದು ಸಿಎಂ ಸಿದ್ದರಾಮಯ್ಯ ಅವರೇ. ಹೀಗಾಗಿ ಕಾಂಗ್ರೆಸ್ ಒಂದ್ ವೇಳೆ ಎರಡೂ ಕ್ಷೇತ್ರಗಳ ಉಪಚುನಾವಣೆಯನ್ನ ಗೆದ್ರೆ ಸಿಎಂ ಸಿದ್ದರಾಮಯ್ಯ ಸ್ಥಾನ ಭದ್ರವಾಗುತ್ತಾ ಗೊತ್ತಿಲ್ಲ. ಆದ್ರೆ ಈ ರೀತಿಯ ವಿಶ್ಲೇಷಣೆಗಳು ಕೇಳಿಬರ್ತಿರೋದು ನಿಜ. ಇದರ ಜೊತೆಗೆ ಎರಡೂ ಕ್ಷೇತ್ರಗಳನ್ನ ಸೋತ್ರೆ ಏನಾಗಬಹುದು ಅನ್ನೋ ಲೆಕ್ಕಾಚಾರಗಳು ನಡೀತಿವೆ. ಒಂದು ವೇಳೆ ಕಾಂಗ್ರೆಸ್ ಎರಡೂ ಕ್ಷೇತ್ರ ಸೋತ್ರೆ ಮುಂದೇನು? ನಾಯಕತ್ವದ ಮೇಲೆ ಪರಿಣಾಮ ಬೀರುತ್ತಾ ಈ ಫಲಿತಾಂಶ? ಒಂದ್ ವೇಳೆ ಕಾಂಗ್ರೆಸ್ ಎರಡೂ ಕ್ಷೇತ್ರ ಗೆದ್ರೆ ಅಥವಾ ಒಂದು ಕ್ಷೇತ್ರ ಗೆದ್ದು ಇನ್ನೊಂದು ಕ್ಷೇತ್ರ ಸೋತ್ರೆ ಅದರ ಲೆಕ್ಕಾಚಾರಗಳು ಬೇರೆ. ಇದರ ಜೊತೆಗೆ ಇನ್ನೂ ಒಂದು ಲೆಕ್ಕಾಚಾರವಿದೆ. ಅದು ಕಾಂಗ್ರೆಸ್ ಒಂದ್ ವೇಳೆ ಎರಡೂ ಕ್ಷೇತ್ರ ಸೋತ್ರೆ ಮುಂದೇನು ಅನ್ನೋದು. ಒಂದು ವೇಳೆ ಎರಡೂ ಕ್ಷೇತ್ರಗಳ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಮುಗ್ಗರಿಸಿದ್ರೆ ಕೇವಲ ಒಬ್ಬರ ಮೇಲೆ ಮಾತ್ರ ದೂಷಿಸೋದಕ್ಕೆ ಸಾಧ್ಯವಾಗಲ್ಲ. ಎರಡೂ ಕ್ಷೇತ್ರ ಸೋತಿರೋದ್ರಿಂದ ನಾಯಕತ್ವ ಬದಲಾಗಬೇಕು ಅಂತ ಡಿಕೆ ಬಣ ಪಟ್ಟು ಹಿಡಿಬಹುದು. ಅತ್ತ ಡಿಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಆಗಿರೋದ್ರಿಂದ ಈ ಸೋಲನ್ನ ಡಿಕೆ ಶಿವಕುಮಾರ್ರ ತಲೆಗೆ ಕಟ್ಟೋ ಯತ್ನವನ್ನು ಸಿಎಂ ಸಿದ್ದರಾಮಯ್ಯ ಬಣ ಮಾಡಬಹುದು. ಹೀಗಾಗಿ ಹೀಗೆ ಆಗತ್ತೆ ಅನ್ನೋದನ್ನ ಹೇಳೋಕ್ ಸಾಧ್ಯವಿಲ್ಲ. ಇದು ಕಾಂಗ್ರೆಸ್ ಕಥೆಯಾದ್ರೆ ಅತ್ತ ಬಿಜೆಪಿಯದ್ದು ಮತ್ತೊಂದು ಲೆಕ್ಕಾಚಾರ. ಒಂದು ವೇಳೆ ಬಿಜೆಪಿ ಎರಡೂ ಕ್ಷೇತ್ರ ಗೆದ್ರೆ ಮುಂದೇನು? ಬಿಜೆಪಿಯಲ್ಲಿ ವಿಜಯೇಂದ್ರ ನಾಯಕತ್ವ ಗಟ್ಟಿಯಾಗತ್ತಾ? ಬಿಜೆಪಿಯಲ್ಲಿ ಯಡಿಯೂರಪ್ಪರ ನಂತರ ಅವರ ಪುತ್ರ ವಿಜಯೇಂದ್ರನೇ ವೀರಶೈವ ಲಿಂಗಾಯತರ ನಾಯಕ ಅಂತ ಬಿಂಬಿಸೋ ಯತ್ನ ನಡೆದಿದೆ. ಒಂದು ವೇಳೆ ಬಿಜೆಪಿ ಎರಡೂ ಕ್ಷೇತ್ರಗಳನ್ನ ಗೆದ್ರೆ ನಿಸ್ಸಂಶಯವಾಗಿ ವಿಜಯೇಂದ್ರರ ರಾಜ್ಯಾಧ್ಯಕ್ಷ ಪಟ್ಟ ಇನ್ನಷ್ಟು ಗಟ್ಟಿಯಾಗೋದ್ರಲ್ಲಿ ಸಂದೇಹವಿಲ್ಲ. ಆಗ ಬಿಜೆಪಿಯಲ್ಲಿನ ವಿಜಯೇಂದ್ರ ವಿರೋಧಿ ಬಣದ ಬಲ ಕುಗ್ಗುತ್ತೆ. ಆದ್ರೆ ಒಂದು ವೇಳೆ ವ್ಯತಿರಿಕ್ತ ಫಲಿತಾಂಶ ಬಂದ್ರೆ ವಿಜಯೇಂದ್ರ ಸ್ಥಾನಕ್ಕೆ ಸಂಚಕಾರ ಬರೋ ಸಾಧ್ಯತೆಗಳು ಇವೆ. ಬಿಜೆಪಿ ಎರಡೂ ಕಡೆ ಮುಗ್ಗರಿಸಿದ್ರೆ ವಿಜಯೇಂದ್ರ ಸ್ಥಾನಕ್ಕೆ ಕುತ್ತು. ವಿಜಯೇಂದ್ರ ಬದಲಾವಣೆಗೆ ಪಟ್ಟು ಹಿಡಿಯುತ್ತಾ ವಿರೋಧಿ ಬಣ. ಬಿಜೆಪಿ ಎರಡೂ ಕಡೆ ಗೆದ್ರೆ ವಿಜಯೇಂದ್ರರ ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ಯಾವುದೇ ಬಾಧೆ ಎದುರಾಗುವುದಿಲ್ಲ. ಆದರೆ ಒಂದು ವೇಳೆ ಬಿಜೆಪಿ ಎರಡೂ ಕ್ಷೇತ್ರಗಳಲ್ಲಿ ಸೋತ್ರೆ ಆಗ ಮಾತ್ರ ವಿಜಯೇಂದ್ರ ಸ್ಥಾನಕ್ಕೆ ಕುತ್ತು ಬಂದ್ರೂ ಅಚ್ಚರಿಯಿಲ್ಲ. ಲಿಂಗಾಯತ ಬಾಹುಳ್ಯದ ಕ್ಷೇತ್ರದಲ್ಲೇ ಬಿಜೆಪಿ ಗೆಲ್ಲಿಸೋದಕ್ಕೆ ವಿಜಯೇಂದ್ರ ಕೈಲಿ ಸಾಧ್ಯವಾಗಿಲ್ಲ ಅಂತ ವಿಜಯೇಂದ್ರ ವಿರೋಧಿ ಬಣ ಮಾತಾಡುತ್ತೆ. ಇದೇ ಕಾರಣವನ್ನ ಮುಂದಿಟ್ಕೊಂಡು ಬಿಜೆಪಿ ರಾಜ್ಯಾಧ್ಯಕ್ಷ ಸ್ಥಾನದಿಂದ ವಿಜಯೇಂದ್ರ ಬದಲಾಯಿಸಿ ಅಂತ ಪಟ್ಟು ಹಿಡಿಬಹುದು. ಇದರ ಜೊತೆಗೆ ಬಿಜೆಪಿ ಬಗ್ಗೆ ಜ್ಯೋತಿಷಿಯೊಬ್ರು ಇಂಟ್ರೆಸ್ಟಿಂಗ್ ಭವಿಷ್ಯ ನುಡಿದಿದ್ದಾರೆ. ಬಿಜೆಪಿ ಪರ ಅಖಾಡಕ್ಕೆ ಪ್ರವೇಶಿಸಲಿದ್ದಾರೆ ಪ್ರಭಾವಿ ಸ್ವಾಮೀಜಿ. ಸ್ಫೋಟಕ ಭವಿಷ್ಯ ನುಡಿದ ಜ್ಯೋತಿಷಿ ಪ್ರಶಾಂತ್ ಕಿಣಿ. ಉಪಚುನಾವಣೆ ಫಲಿತಾಂಶ ಏನಾಗುತ್ತೋ ಅಂತ ಎಲ್ಲರೂ ತಲೆ ಕೆಡಿಸಿಕೊಳ್ತಿದ್ರೆ ಇತ್ತ ಜ್ಯೋತಿಷಿಯೊಬ್ಬರು ಬಿಜೆಪಿ ಬಗ್ಗೆ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ತಮ್ಮ ನಿಖರ ಭವಿಷ್ಯಗಳಿಂದಲೇ ಖ್ಯಾತರಾಗಿರೋ ಘೋಸ್ಟ್ ಆಸ್ಟ್ರಾಲಜರ್ ಅಂತಲೇ ಕರೆಸಿಕೊಳ್ಳೋ ಜ್ಯೋತಿಷಿ ಪ್ರಶಾಂತ್ ಕಿಣಿ
ಮುಂದಿನ ದಿನಗಳಲ್ಲಿ ಬಿಜೆಪಿ ಪರವಾಗಿ ಪ್ರಭಾವಿ ಸ್ವಾಮೀಜಿಯೊಬ್ಬರು ಅಖಾಡಕ್ಕೆ ಪ್ರವೇಶಿಸಲಿದ್ದಾರೆ. ಅವರು ಮುಂದೆ ರಾಜ್ಯ ಬಿಜೆಪಿಯ ನೇತೃತ್ವ ವಹಿಸಿಕೊಳ್ಳಲಿದ್ದಾರೆ ಅನ್ನೋ ಭವಿಷ್ಯ ನುಡಿದಿದ್ದಾರೆ. ಪ್ರಶಾಂತ್ ಕಿಣಿಯವರ ಈ ಭವಿಷ್ಯವಾಣಿ ಅನೇಕರ ಹುಬ್ಬೇರುವಂತೆ ಮಾಡಿದ್ದು, ಇದು ಎಷ್ಟರ ಮಟ್ಟಿಗೆ ನಿಜವಾಗಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಟ್ನಲ್ಲಿ ಉಪಚುನಾವಣೆ ಬಳಿಕ ರಾಜ್ಯ ಕಾಂಗ್ರೆಸ್ನಲ್ಲಿ ನಾನಾ ಲೆಕ್ಕಾಚಾರಗಳು ಶುರುವಾಗುವುದು ಸುಳ್ಳಲ್ಲ. ಮೇ 4ರ ಉಪಚುನಾವಣೆ ಫಲಿತಾಂಶದ ನಂತರ ಯಾವ ರೀತಿಯ ಡೆವಲಪ್ಮೆಂಟ್ ನಡೆಯುತ್ತವೆ ಅನ್ನೋದನ್ನ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.